ಮೆಟ್ರೋ ನಿಲ್ದಾಣಗಳಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ನಿತ್ಯ ಒಂದಿಲ್ಲೊಂದು ಕಿರಿಕಿರಿಯಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಆದ್ರೀಗ ನಿಲ್ದಾಣದಲ್ಲಿ ಆಗುವ ಎಲ್ಲಾ ಅನಾಹುತಗಳಿಗೆ ಬ್ರೇಕ್ ಹಾಕಲು ಬಿಎಂಆರ್ಸಿಎಲ್ ಮುಂದಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿನ ಅವಾಂತರ ಒಂದೆರಡಲ್ಲ. ಇದಕ್ಕೆಲ್ಲ ಬ್ರೇಕ್ ಹಾಕಲು ಬಿಎಂಆರ್ಸಿಎಲ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್, ಪಿಎಸ್ಟಿ ಮಾದರಿಯಿಂದ ತಪ್ಪಲಿವೆ ಮೆಟ್ರೋ ಅನಾಹುತಗಳು. ಮೆಟ್ರೋ ಹಳಿಗಳ ಮೇಲಿನ ಅವಾಂತರ ತಪ್ಪಿಸಲು ಪ್ಲಾಟ್ಫಾರ್ಮ್ಗಳಿಗೆ ಸ್ಕ್ರೀನ್ ಡೋರ್ ಅಳವಡಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಇನ್ಫೋಸಿಸ್ ಫೌಂಡೇಶನ್ ನೆರವಿನಿಂದ ಎಲೆಕ್ಟ್ರಾನಿಕ್ ಸಿಟಿಯ ಕೋನಪ್ಪನ ಅಗ್ರಹಾರ ಮೆಟ್ರೋ ನಿಲ್ದಾಣದಲ್ಲಿ ಈ ಡೋರ್ ಅಳವಡಿಕೆ ಮಾಡಲಾಗಿದೆ. ಕೋನಪ್ಪನ ಅಗ್ರಹಾರ ಮೆಟ್ರೋ ನಿಲ್ದಾಣದ ಮಾದರಿಯಲ್ಲೇ 63 ನಿಲ್ದಾಣಗಳಲ್ಲೂ ಪಿಎಸ್ಟಿ ಅಳವಡಿಕೆಗೆ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ. ಎಲ್ಲ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳಲ್ಲೂ ಪಿಎಸ್ಟಿ ಡೋರ್ ಅಳವಡಿಸಲು ಮಾತುಕತೆ ನಡೆಸುತ್ತೀವಿ ಅಂತ ಹೇಳಿದ್ದಾರೆ. ಹೊಸ ಲೈನ್ ಅಂದರೆ ಪಿಂಕ್ ಲೈನ್ ಏನಿದೆ ಅದರಲ್ಲಿ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ ಅದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಫುಲ್ ಹೈಟ್ ಸ್ಕ್ರೀನ್ ಡೋರ್ಸ್, ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಸ್ ಏನಿಲ್ಲ ಫುಲ್ ಹೈಟ್. ಅದರಲ್ಲಿ ಎರಡು ಅಡ್ವಾಂಟೇಜ್. ಒಂದು, ನಮ್ಮ ಜನರ ಸುರಕ್ಷತೆ, ಅಂದರೆ ಅವರು ಟ್ರ್ಯಾಕಿಂಗ್ ಬರುವಂಥ ತಡೆಗೋಡೆ ಅಂತ ಆ ಥರ ಆಗುತ್ತದೆ. ಅದಲ್ಲದೆ ಅದರಿಂದ ನಮಗೆ ಎನರ್ಜಿ ಎಕ್ಸ್ಪೆಂಡಿಚರ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ನಮ್ಮ ಏರ್ ಕಂಡೀಷನರ್ ಲೋಡ್ ಕೂಡ ಅದರಿಂದ ಕಡಿಮೆ ಆಗುತ್ತೆ. ಮೆಟ್ರೋ ರೈಲು ಹಳಿ ಪಕ್ಕದಲ್ಲಿ 750 ವೋಲ್ಟ್ನ ಲೈನ್ ಇರುತ್ತೆ. ಪ್ರಯಾಣಿಕರು ಹಳಿಗೆ ಇಳಿದಾಗ ಅವಾಂತರ ಉಂಟಾಗ್ತದೆ. ಆದರೆ ಪಿಎಸ್ಟಿ ತಡೆಗೋಡೆಯಂತೆ ಇರಲಿದ್ದು ಮೆಟ್ರೋ ಬಂದಾಗಷ್ಟೇ ತೆರೆಯುತ್ತೆ. ಇದಕ್ಕೆ ಪ್ರಯಾಣಿಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಇವಾಗ ಒಂದು ಯಾವುದೋ ಸ್ಟೇಷನ್ ಮಾತ್ರ ತುಂಬ ಚೆನ್ನಾಗಿ ಅದನ್ನು ಅಳವಡಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಸ್ಟೇಷನ್ ಈ ಥರ ಮಾಡಿದ್ರೆ ನಾವು ಸೆಕ್ಯೂರ್ ಆಗಿರ್ತೀವಿ. ನಮ್ಮ ಮಕ್ಕಳು ಮರಿ ನಾವು ಕಾಲೇಜಿಗೆ ಕಳಿಸೋದೇ ಆಗಲಿ, ಏನಾದ್ರು ಮಾಡಿದ್ರೆ ಖುಷಿಯಾಗಿ ಹೋಗಿ ಬರ್ತಾರೆ. ಒಂದೊಂದೇ ಸುಧಾರಣೆ ಕ್ರಮ ಕೈಗೊಳ್ತಾ ಇರೋ ಬಿಎಂಆರ್ಸಿಎಲ್ ಕಾಮಗಾರಿಗೂ ಚುರುಕು ನೀಡಿದೆ. ಇಲ್ಲಿ ತನಕ 28 ಮೀಟರ್ ಉದ್ದದ ಯು ಗಾರ್ಡರ್ ಅಳವಡಿಸಿದಂತಹ ಬಿಎಂಆರ್ಸಿಎಲ್ ಕಾರಿಡಾರ್ 2 ನಲ್ಲಿ 31 ಮೀಟರ್ ಉದ್ದದ ಯು ಗಾರ್ಡರ್ ಅಳವಡಿಸುತ್ತಿದೆ. ಯಶವಂತಪುರ ಟು ಹೆಬ್ಬಾಳ ನಡುವಿನ 8 ಕಿಲೋಮೀಟರ್ ಮಾರ್ಗಕ್ಕೆ 31 ಮೀಟರ್ನ ಗಾರ್ಡರ್ ಅಳವಡಿಸಲಾಗುತ್ತೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.